ಸೊ ಹೇಗಿತ್ತು ಇವತ್ತಿನ ಸ್ಪೋರ್ಟ್ಸ್? ನಿನ್ನೆ ಇವತ್ತು 2 ಡೇಸ್ ಆಯ್ತು, ಗ್ಯಾಲರಿ ಕೂತ್ಕೊಂಡು ಸಾಕಷ್ಟು ಜನ ಎಂಜಾಯ್ ಮಾಡ್ತಿದ್ರು. ಈ ಬಗ್ಗೆ ನನ್ನ ಜೊತೆಗೆ ನಂದು ಮಾತಾಡ್ತಾ ಹೋಗ್ತೀನಿ. ಹಾಯ್ ಮೇಡಮ್. ಹಲೋ. ಫಸ್ಟ್ ಆಫ್ ಆಲ್ ನನಗೆ ಸ್ಪೋರ್ಟ್ಸ್ ಅಂದ್ರೆ ತುಂಬಾ ಇಷ್ಟ. ಐ ಡಿಡ್ ನಾಟ್ ಥಿಂಕ್ ಟ್ವೈಸ್ ಕಾಲ್ ಬಂದಾಗ. ಸೊ ಈಗ ಲವ್ಲಿ ಸಿನಿಮಾ ನೋಡಿದ ಮೇಲೆ, ಚಿಕ್ಕಿ ಮಿಕ್ಕಿ ಸಾಂಗ್ ನೋಡಿದ ಮೇಲೆ, ಸೊ ಆ ಸಾಂಗ್ ನಿಮ್ಮ ಒಂದು ಕರಿಯರ್ಗೆ ಎಷ್ಟು ಮೈಲ್ ಸ್ಟೋನ್ ಆಯ್ತು ಅಂತ ಅನ್ಸುತ್ತೆ, ಎಷ್ಟು ಪ್ಲಸ್ ಆಯ್ತು ಅನ್ಸುತ್ತೆ ನನಗೆ? ಡಾನ್ಸ್ ಅಂದ್ರೆ ತುಂಬಾ ಇಷ್ಟ. ಇಮ್ರಾನ್ ಸರ್ ಕರೆದ ತಕ್ಷಣ ನಾನು ಮಾಡ್ತೀನಿ ಸರ್, ಡಾನ್ಸ್ ಮೈ ಪ್ಯಾಷನ್, ನಾನು ಆರಾಮಾಗಿ ಮಾಡ್ತೀನಿ ಅಂತ ಮಾಡಿದೆ. ಫಿಲಮ್ 1 ಇಯರ್ ಆದ್ಮೇಲೆ ರಿಲೀಸ್ ಆದ್ಮೇಲೆ ರೆಸ್ಪಾನ್ಸ್ ಐ ಗಾಟ್ ಅನಿಸ್ತು ನನಗೆ ಆ ಸ್ಕಿಲ್ ಇದೆ, ನಾನು ಮಾಡ್ತಾನೆ ಹೋಗ್ಬೇಕು. ಗುರುಪೂರ್ಣಿಮೆ, ನಿಮ್ಮ ಜೀವನದ ಗುರು ಯಾರು ಅಂತ? ನಮ್ಮ ಅಪ್ಪ ಇದ್ದಿದ್ರೆ ಹಿ ವುಡ್ ಹ್ಯಾವ್ ಬೀನ್ ಸೋ ಪ್ರೌಡ್. ಅವ್ರು ಇದ್ದಾಗ ನಾನು ತುಂಬಾ ಪ್ರೌಡ್ ಮಾಡಿಸಿದ್ದೀನಿ. ನಾನು ಯಾವಾಗಲೂ ಬ್ಯಾಟಿಂಗ್ ಮಾಡಬೇಕಾದಾಗ ಐ ಆಲ್ವೇಸ್ ಟೆಲ್ ಪಾಪ ಪ್ಲೀಸ್ ಪಾ, ನೋಡ್ತಾ ಇದ್ರೆ ಹೆಲ್ಪ್ ಮಾಡಿಪ್ಪ ಇದೊಂದು ಹೊಡಿಯೋಕ್ಕೆ ಅಂತಾನೆ ಅನ್ಕೊಂಡೆ ನಾನು ಐ ಬ್ಯಾಟೆಡ್. ಐ ಮಿಸ್ ಹಿಮ್. ಐ ನೋ ಅಪ್ಪ ಇದ್ದಾರೆ, ನೋಡ್ತಾ ಇದ್ದಾರೆ ಅಂತ, ಆದ್ರೆ ನಾನು ಅವ್ರನ್ನ ನೋಡೋಕ್ಕಾಗಲ್ಲ ಅಂತ. ಐ ಆಮ್ ಜಸ್ಟ್ ಎವ್ರಿ ಟೈಮ್ ಇಟ್ ಫೀಲ್ಸ್ ಬ್ಯಾಡ್. ಇಡೀ ಭಾರತೀಯ ಚಿತ್ರರಂಗದಲ್ಲಿ ಯಾರೂ ಕೂಡ ಈ ಥರದೊಂದು ಸಾಹಸಕ್ಕೆ ಕೈ ಹಾಕಿರಲಿಲ್ಲ. ಎಸ್, ಸ್ಯಾಂಡಲ್ವುಡ್ನಲ್ಲಿ ಫಸ್ಟ್ ಟೈಮ್ ಕ್ವೀನ್ಸ್ ಪ್ರೀಮಿಯರ್ ಲೀಗ್ ನಡೀತಾ ಇದೆ. ಸೊ ನಿನ್ನೆ ಇವತ್ತು ಫೈನಲ್ಸ್ ಹಂತಕ್ಕೆ ಬೆಂಗಳೂರು ಟೀಮ್ ತಲುಪಿದೆ. ಬೆಂಗಳೂರು ಟೀಮ್ನಲ್ಲಿ ಸೊ ಒನ್ ಆಫ್ ದ ಪ್ಲೇಯರ್ ನಮ್ಮ ನಂದು ನನ್ನ ಜೊತೆ ಇದ್ದಾರೆ. ಸೊ ಹೇಗಿತ್ತು ಇವತ್ತಿನ ಸ್ಪೋರ್ಟ್ಸು? ನಿನ್ನೆ ಇವತ್ತು 2 ಡೇಸ್ ಆಯಿತು, ಸಖತ್ ಥ್ರಿಲ್ಲಿಂಗ್ ಆಗಿತ್ತು. ಸೊ ಗ್ಯಾಲರಿಯಲ್ಲಿ ಕೂತ್ಕೊಂಡು ಸಾಕಷ್ಟು ಜನ ಎಂಜಾಯ್ ಮಾಡ್ತಿದ್ರು. ಈ ಬಗ್ಗೆ ನನ್ನ ಜೊತೆಗೆ ನಂದು ಮಾತಾಡ್ತಾ ಹೋಗ್ತೀನಿ. ಹಾಯ್ ಮೇಡಮ್. ಹಲೋ. ಫಸ್ಟ್ ಸೂಪರ್ ಆಗಿದ್ದೀನಿ. ನೈಸ್ ಇಂಟ್ರೊಡಕ್ಷನ್. ಬೆಂಗಳೂರು ಟೀಮಲ್ಲಿ ಆಡ್ತಾ ಇದ್ದೀರಾ. ಸೊ ಒನ್ ಆಫ್ ದ ಪ್ಲೇಯರ್. ಸೊ ಎಷ್ಟು ಎಕ್ಸೈಟ್ಮೆಂಟ್ ಮತ್ತು ಎಷ್ಟು ಥ್ರಿಲ್ಲಿಂಗ್ ಆಯಿತು 2 ಡೇಸ್? ಫಸ್ಟ್ ಆಫ್ ಆಲ್ ನನಗೆ ಸ್ಪೋರ್ಟ್ಸ್ ಅಂದರೆ ತುಂಬಾ ಇಷ್ಟ. ಐ ಡಿಡ್ ನಾಟ್ ಥಿಂಕ್ ಟ್ವೈಸ್ ಕಾಲ್ ಬಂದಾಗ ಆಡ್ತೀರಾ ಅಂದಿದ್ದಾಗೆ ನಾನು ಆಡ್ತೀನಿ. ಯಾವ ಟೀಮ್ನೇ ಆದರೂ ನಾನು ಆಡ್ತೀನಿ. ಸದ್ಯಕ್ಕೆ ಖುಷಿಯಿಂದ ಬೆಂಗಳೂರು ಕ್ವೀನ್ಸ್ ಟೀಮ್ ಸಿಕ್ತು, ನಮ್ಮೂರು. ಸೊ ಖುಷಿಯಿಂದ ಆಡ್ತಾ ಇದ್ದೀನಿ. ಆ್ಯಂಡ್ ಫಸ್ಟ್ 4 ಗೇಮ್ ಗೆದ್ದಿದ್ದೀವಿ, ಅದು ಸಕ್ಕತ್ತಾಗಿ ಗೆದ್ದಿದ್ದೀವಿ. ಆ್ಯಂಡ್ ವಿ ಜಸ್ಟ್ ಲಾಸ್ಟ್ 1 ಗೇಮ್. ಸೋಲ್ ಆದಮೇಲೆ ವಿ ಆರ್ ಜಸ್ಟ್ ಫೀಲಿಂಗ್ ಲೆಟ್ಸ್ ಟೇಕ್ ದ ಹಾರ್ಡ್ ವೇ ಟು ದ ಟ್ರೋಫಿ ಅಂತ ಅಷ್ಟೇ. ನೀವೇ ಹೇಳಿದ್ರಿ 4 ಗೇಮ್ ವಿನ್ ಆಗಿದ್ವಿ, 1 ಮಾತ್ರ ಸೋಲು ಅಂತ. ಸೊ ಲೈಫಲ್ಲಿ ಸಾಕಷ್ಟು ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿರೋರಿಗೆ ಈ ಸೋಲೇನು ದೊಡ್ಡದಲ್ಲ. ಸೊ ಕೋಲಾರ ಟೀಮ್ ನಿಮಗೆ ಎಷ್ಟೇ ದೊಡ್ಡ ಮಟ್ಟದಲ್ಲಿ ಫೈಟ್ ಕೊಟ್ಟರು ಕೂಡ ನೀವು ತುಂಬ ಅಗ್ರೆಸಿವ್ ಆಗಿ ಆಡ್ತಾ ಇದ್ರಿ. ಸೊ ಇನ್ನೂ 3 ಟೀಮ್ ಇದೆ. ಸೊ ಫೈನಲ್ಸ್ ತಲುಪ್ತೀವಿ ಅನ್ನೋವಂಥ ಹೋಪ್ಸ್ ಇದೆಯಾ ಅಥವಾ ಹೇಗೆ ಮಾಡಿ? ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಇರೋರೆಲ್ಲ ವಿ ಹ್ಯಾವ್ ನೇಮ್ ದ ಎಂಟೈರ್ ಟೂರ್ನಮೆಂಟ್ ಕ್ವೀನ್ಸ್. ಯಾಕಂದರೆ ವಿ ಆರ್ ಆಲ್ ವಿನ್ನರ್ಸ್, ಆಯಿತಾ? ಫಸ್ಟ್ ಟೈಮ್ ನಡೆಸ್ತಾ ಇದ್ದೀವಿ. 10 ಟೀಮ್ಸ್ ಇದೆ ಆ್ಯಂಡ್ 10 ಆಫ್ ದೆಮ್ ಈ ಥರ ಕ್ವಾಲಿಟಿ ಗೇಮ್ ಕೊಡ್ತಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಇಷ್ಟು ಜನ ಬಂದು ನೋಡ್ತಾರೆ ಅಂತ ಗೊತ್ತಿರಲಿಲ್ಲ. ಸೊ ಇದು ಫಸ್ಟ್ ಸೀಸನ್ ಆಗಿದ್ದರಿಂದ ವಿ ಆರ್ ಲೈಕ್ ಜಸ್ಟ್ ಸೀಯಿಂಗ್ ಆ್ಯಂಡ್ ಟೂರ್ನಮೆಂಟ್ ತುಂಬ ಎಕ್ಸೈಟ್ಮೆಂಟಲ್ಲಿ ಹೋಗ್ತಾ ಇದೆ. ನಮ್ಗೆ ಯಾರು ವಿನ್ ಆದರೂ ಖುಷಿ ಇದೆ, ಬಟ್ ವಿ ರಿಯಲಿ ಟ್ರೈಯಿಂಗ್ ಹಾರ್ಡ್ ಟು ವಿನ್ ಆ್ಯಂಡ್ ವಿನ್ ಮಾಡೋಕ್ಕೆ ಏಮ್ ಮಾಡ್ತಾ ಇದ್ದೀವಿ. ನಂದು ನಿಮ್ಮನ್ನು ನಾವು ಫಿಟ್ನೆಸ್ ಕೋಚ್ ಆಗಿ ನೋಡಿದ್ವಿ, ಫುಟ್ಬಾಲ್ ಪ್ಲೇಯರ್ ಕೂಡ ಹೌದು, ನೀವು ತುಂಬ ಫಿಟ್ನೆಸ್ ಫ್ರೀ ಕೂಡ ಹೌದು. ಏನು ಮಿಸ್ ಮಾಡಿದ್ರು ಜಿಮ್ ಮಿಸ್ ಮಾಡಲ್ಲ. ಸೊ ಅದರಿಂದನೇ ಇಷ್ಟು ಫಿಟ್ ಆ್ಯಂಡ್ ಫೈನ್ ಆಗಿರ್ಲಿಕ್ಕೆ ಸಾಧ್ಯ ಆಯಿತು. ನಿಮ್ಮ ಟೀಮ್ ಪ್ಲೇಯರ್ಸಲ್ಲಿ ನಂದುನ ಫೀಲ್ಡಲ್ಲಿ ನೋಡ್ತಿರೋದೆ ನನಗೆ ಒಂಥರ ಖುಷಿ, ಥ್ರಿಲ್ಲಿಂಗ್ ಅಂತ ಅನಿಸ್ತಾ ಇತ್ತು. ಬ್ಯಾಟು ಬಾಲು ಹಿಡಿದು ಫೀಲ್ಡಿಗೆ ಇಳಿದಿರೋದು. ಫುಟ್ಬಾಲ್ ಪ್ಲೇಯರ್ ಬೇರೆ, ಸೊ ಈ ಥರ ಕ್ರಿಕೆಟ್ ಟೂರ್ನಮೆಂಟ್ ಬೇರೆ. ಇದು ಎಷ್ಟು ನಿಮಗೆ ಎಂಜಾಯ್ಮೆಂಟ್ ಕೊಡ್ತು ಅಂತ? ನಾನು ಚಿಕ್ಕವಳಿದ್ದಾಗ ನಮ್ಮ ಏರಿಯಾ ಬಾಯ್ಸ್ ಜೊತೆ ತುಂಬ ಕ್ರಿಕೆಟ್ ಆಡ್ತಾ ಇದ್ದೆ. ಅದೊಂದು ಬಿಟ್ಟರೆ ನಾನು ಆಮೇಲೆ ಕ್ರಿಕೆಟೇ ಆಡಿಲ್ಲ, ಫುಟ್ಬಾಲ್ ಕಡೆ ಫೋಕಸ್ ಇತ್ತು. ಅದು ಬಿಟ್ಟರೆ ಇಲ್ಲೇ ಆಡ್ತಾ ಇರೋದು. ಜಸ್ಟ್ ಬಿಕಾಸ್ ಐ ಆಮ್ ಅ ಲಿಟಲ್ ಫಾಸ್ಟು, ಫ್ಲೆಕ್ಸಿಬಲ್ ಇದ್ದೀನಿ ಆ್ಯಂಡ್ ಸಕ್ಕತ್ತಾಗಿ ಓಡ್ತೀನಿ, ಅಜೈಲ್ ಆಗಿದ್ದೀನಿ. ಅದಕ್ಕೆ ಯಾವುದೇ ಸ್ಪೋರ್ಟ್ಸ್ ಇರಲಿ ಐ ಪಿಕ್ ಇಟ್ ಅಪ್. ಇಡೀ ಟೀಮ್ನ ಕ್ಯಾಪ್ಟನ್ಗಿಂತ ತುಂಬ ಚೆನ್ನಾಗಿ ನಿಭಾಯಿಸೋದು ಮತ್ತು ಅವ್ರನ್ನ ಎನ್ಕರೇಜ್ ಮಾಡೋದು, ಹುರಿದುಂಬಿಸೋದು. ಸೊ ಹಿಂಗಲ್ಲ ಹಿಂಗಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ತಾ ಇದ್ರಿ. ಸೊ ಆ ಕ್ಯಾಪ್ಟನ್ಶಿಪ್ ನೋಡಿದ್ರೆ ಖುಷಿ ಆಗುತ್ತೆ. ನೀವು ಟೀಮ್ನ ಹ್ಯಾಂಡಲ್ ಮಾಡೋಷ್ಟು ಕೆಪಾಸಿಟಿ ಇದೆ. ಸೊ ಕ್ಯಾಪ್ಟನ್ ಆಗಬೇಕಾಗಿತ್ತು ಅಂತ ಅನ್ಸುತ್ತಾ, ಅಥವಾ ನೆಕ್ಸ್ಟ್ ಸೀಸನಲ್ಲಿ ನಾವು ನೋಡ್ಬೋದಾ ನಂದು ಕ್ಯಾಪ್ಟನ್ಶಿಪ್ಪಲ್ಲಿ? ಕ್ಯಾಪ್ಟನ್ಶಿಪ್ ರೆಸ್ಪಾನ್ಸಿಬಿಲಿಟಿ ತೊಗೊಳಕ್ಕೆ ಕ್ಯಾಪ್ಟನ್ ಆಗಬೇಕು ಅಂತ ಏನಿಲ್ಲ. ನಮ್ಮ ಟೀಮು ನಾವು ವಿನ್ ಆಗಬೇಕು, ನಾವು ಒಳ್ಳೆ ಚೆನ್ನಾಗಿ ಆಡಬೇಕಂತ ಒಂದು ಇಂಟೆನ್ಷನ್ ಇದ್ದರೆ ಎವ್ರಿ ಪ್ಲೇಯರ್ ಇಸ್ ಅ ಕ್ಯಾಪ್ಟನ್. ನಾನು ಚಿಕ್ಕವಳಿಂದ ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ದರಿಂದ ಐ ಥಿಂಕ್ ಅದು ಇನ್ಬಿಲ್ಟ್. ನನಗೆ ಎಲ್ಲರೂ ಬಿದ್ದರು ಸೋತರು ನಾನು ಲಾಸ್ಟ್ವರೆಗೂ ಅವ್ರನ್ನ ಚೇರ್ ಮಾಡ್ತೀನಿ. ಸ್ಟ್ಯಾಂಡ್ಸಲ್ಲೂ ನೋಡ್ಬೋದು, ಬೇರೆ ಟೀಮ್ ಆಡ್ತಾಯಿದ್ರು ಐ ವಿಲ್ ಬಿ ಲೈಕ್ ಚಿಯರಿಂಗ್ ಫಾರ್ ದೆಮ್. ನಂದು ಸೋಲು ಗೆಲುವನ್ನ ಹೇಗೆ ನೋಡ್ತಾರೆ ಅಂತ ನನ್ನ ಪ್ರಶ್ನೆ. ಸೋಲು ಗೆಲುವು ನನಗೆ ಪ್ರಯಾರಿಟಿ ಲೈಫಲ್ಲಿ ಸೋಲು ಗೆಲುವಲ್ಲ. ಪ್ರಯಾರಿಟಿ ಇನ್ ಲೈಫ್ ಇಸ್ ಫನ್. ನಾನು ಮಜಾ ಮಾಡ್ಕೊಂಡು ಆಡ್ತೀನಿ. ನನಗೆ
ಇದೆಲ್ಲ ಆಡಾದ್ಮೇಲೆ ಈ ಟೆನ್ಷನ್ನು ಅದೆಲ್ಲ ಜ್ಞಾಪಕ ಇರಲ್ಲ ನಮಗೆ. ಏನು ಜ್ಞಾಪಕ ಇರುತ್ತೆ, ನಾವು ಹೆಂಗೆ ಡ್ಯಾನ್ಸ್ ಮಾಡಿದ್ವಿ, ಹೆಂಗೆ ಮಜಾ ಮಾಡಿದ್ವಿ, ಅದೊಂದೇ ಜ್ಞಾಪಕ ನನ್ನ ಲೈಫಲ್ಲಿ ನಾನು ತೊಗೊಳೋಗೋದು. ಸೊ ಐ ಎಂಜಾಯ್. ಗೆಲ್ಲಿ ಸೋಲ್ಲಿ ಇಟ್ ಇಸ್ ಓಕೆ, ಬಟ್ ಆಲ್ಸೋ ಐ ಆಮ್ ಟ್ರೈಂಗ್ ಟು ವಿನ್, ಓಕೆ. ಸೊ ಯಾ, ಐ ಆಮ್ ಜಸ್ಟ್ ಹಿಯರ್ ಟು ಹ್ಯಾವ್ ರಿಯಲಿ ಫನ್ ಆ್ಯಂಡ್ ಆಡಿಯನ್ಸ್ ಬಂದಿದ್ದಾರಲ್ಲ ನೋಡೋಕ್ಕೆ, ಅವ್ರಿಗೆ ಒಳ್ಳೆ ಮಜಾ ಕೊಡೋಣ ಅಂತ. ನಿಮ್ಮನ್ನ ರೋಡೀಸಲ್ಲಿ ಮತ್ತೆ ಬಿಗ್ ಬಾಸಲ್ಲಿ ನೋಡಿದ್ದು ನಂದುನೇ ಬೇರೆ. ನಿಮ್ಮ ಸಿಂಪ್ಲಿಸಿಟಿಗೆ ಮತ್ತು ನಿಮ್ಮ ಒಂದು ಒಳ್ಳೆತನಕ್ಕೆ, ನಿಮ್ಮ ಸ್ವೀಟ್ ಹಾರ್ಟ್ಗೆ, ಅದಕ್ಕೆ ಬೇರೆ ಬೇರೆ ಥರದ ಫ್ಯಾನ್ಸ್ ಇದ್ದಾರೆ. ನಿಮಗೆ ಫಿಟ್ನೆಸ್ಗೆ ಫ್ಯಾನ್ಸ್ ಬೇರೆ ಇದ್ದಾರೆ, ನಿಮ್ಮ ಹಾರ್ಟಿಗೆ, ನಿಮ್ಮ ಸೋಲ್ಗೆ ಬೇರೆ ಥರದ ಫ್ಯಾನ್ಸ್ ಇದ್ದಾರೆ. ಸೊ ಈಗ ಲವ್ಲಿ ಸಿನಿಮಾ ನೋಡಿದ ಮೇಲೆ, ಚಿಕ್ಕಿ ಮಿಕ್ಕಿ ಸಾಂಗ್ ನೋಡಿದ ಮೇಲೆ, ಸೊ ಅದಕ್ಕೆ ಒಂದು ಪಡ್ಡೆ ಹೈಕ್ಲದ ಒಂದು ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿದೆ. ಸೊ ಆ ಸಾಂಗು ನಿಮ್ಮ ಒಂದು ಕರಿಯರ್ಗೆ ಎಷ್ಟು ಮೈಲ್ ಸ್ಟೋನ್ ಆಯಿತು ಅಂತ ಅನಿಸುತ್ತೆ, ಎಷ್ಟು ಪ್ಲಸ್ ಆಯಿತು ಅನಿಸುತ್ತೆ ನಂದು? ನನಗೆ ಡಾನ್ಸ್ ಅಂದರೆ ತುಂಬ ಇಷ್ಟ ಆಯಿತಾ. ನಾನು ಐಟಮ್ ಸಾಂಗ್ ಮಾಡ್ತಿದ್ದೀನಿ, ಯಾವ ಸಾಂಗ್ ಮಾಡ್ತಿದ್ದೀನಿ ಅಂತ ನಾನು ಚೂರು ನೋಡಿದೆ. ಇಮ್ರಾನ್ ಸರ್ ಕರೆದಿದ್ದ ತಕ್ಷಣ ನಾನು ಮಾಡ್ತೀನಿ ಸರ್, ಡಾನ್ಸ್ ಇಸ್ ಮೈ ಪ್ಯಾಷನ್, ನಾನು ಆರಾಮಾಗಿ ಮಾಡ್ತೀನಿ ಅಂದ್ಬಿಟ್ಟು ಮಾಡಿದೆ. ನಾನೇನು ಕೆರಿಯರ್ಗೆ ಇದೊಂದು ಮೈಲ್ ಸ್ಟೋನ್ ಆಗುತ್ತೆ, ಹಿಂಗಾಗುತ್ತೆ ಅಂತ ಅಂದ್ಕೊಂಡೇ ಇಲ್ಲ. ಮಾಡಿ ನಾನು ಮರ್ತೋದೆ. ಫಿಲಮ್ 1 ಇಯರ್ ಆದಮೇಲೆ, ರಿಲೀಸ್ ಆದಮೇಲೆ ರೆಸ್ಪಾನ್ಸ್ ಐ ಗಾಟ್, ನನಗನ್ನಿಸ್ತು ನನಗೆ ಆ ಸ್ಕಿಲ್ ಇದೆ, ನಾನು ಮಾಡ್ತಾನೆ ಹೋಗಬೇಕು, ಖುಷಿಯಿಂದ ಹಿಂಗೆ ಮಾಡ್ತಾನೆ ಹೋಗಬೇಕು. ಅದು ಏನೇ ಬರಲಿ, ಯಾವುದೇ ಆಪರ್ಚುನಿಟಿ ಬರಲಿ, ಐ ಹ್ಯಾವ್ ಗಿವನ್ ಮೈ 100% ಇಲ್ಲಿವರೆಗೂ. ಇನ್ನೂ 100% ಕೊಟ್ಟು ಎನಿ ಪ್ರಾಜೆಕ್ಟ್ ಐ ವಿಲ್ ಡೂ. ಲಾಸ್ಟ್ ಟೈಮ್ ಪ್ರೆಸ್ ಮೀಟಲ್ಲಿ ಅಮ್ಮ ಬಂದಿದ್ರು, ಆ ಡಿವೈನ್ ಪವರು. ಸೊ ರಿಷಬ್ ಸರ್ದು ಒಂದು ಬ್ಲೆಸ್ಸಿಂಗ್ಸ್ ತೊಗೊಂಡ್ರಿ. ಸೊ ಸ್ಟೇಡಿಯಮಲ್ಲಿ ಏನಾದರೂ ಅಮ್ಮ ಇದ್ದಾರಾ ಅಥವಾ ಹೇಗೆ? ಅಮ್ಮ ಇದ್ದಾರೆ. ಅಮ್ಮ ಗೊತ್ತಿಲ್ಲ, 2 ದಿನದಿಂದ ನನ್ನ ಬ್ಯಾಟಿಂಗ್ ಇದ್ದಾಗಲೇ ಎಂಟ್ರಿ ಕೊಡ್ತಾರೆ. ಸೊ ನಾನು ಅವಾಗ ಮಮ್ಮಿ ನೋಡಿಬಿಟ್ಟು ಫುಲ್ ಜೋಶಾಗಿ ಆಡ್ತಾ ಇದ್ದೀನಿ. ಸೊ ಯಾ, ಐ ಥಿಂಕ್ ಮೈ ಮಮ್ಸ್ ವಾಚಿಂಗ್ ಮೀ ಆ್ಯಂಡ್ ಶಿ ಇಸ್ ರಿಯಲಿ ಪ್ರೌಡ್. ಲೈಫಲ್ಲಿ ನಂದು ಥರ ಎಲ್ಲ ಹುಡುಗಿರೂ ಲೈಫ್ನ ಹೇಗೆ ಬರುತ್ತೋ ಆಗ ತೊಗೊಳ್ಳೋರು ತುಂಬ ಕಡಿಮೆ. ಸೊ ತುಂಬ ಯೋಚನೆ ಮಾಡ್ತಾರೆ. ಬಟ್ ನೀವು, ನಾನು ಒಂದು ಕೋಟ್ಸ್ ನೋಡ್ತಾ ಹೋಗ್ತೀನಿ, ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ತುಂಬ ಹಾಕಿರ್ತೀರ. ಸೊ ಹೆಂಗೆ ಬರುತ್ತೋ ಹಂಗೆ ತೊಗೋಬೇಕು, ಯಾರನ್ನೂ ಹಿಡಿದಿಟ್ಕೋಬಾರ್ದು ಲೈಫಲ್ಲಿ. ಅಪ್ಪ ಅಮ್ಮನ ಹೋಗಿ ಅಂದರೂ ಹೋಗಲ್ಲ, ನಮ್ಮ ಲೈಫಲ್ಲಿ ಇದ್ದೇ ಇರ್ತಾರೆ. ಸೊ ಹೆಂಗೆ ಸಾಧ್ಯ ನಂದು ಈ ಥರ ಲೈಫ್ನ ಹಿಂಗೆ ನೋಡೋದಕ್ಕೆ? ಯಾರಾದರೂ ಇನ್ಸ್ಪಿರೇಷನ್ ಇದ್ದಾರಾ ನಿಮಗೆ, ಅಥವಾ ನಿಮ್ಮ ಬದುಕು ಕಲಿಸಿದ ಪಾಠನ ಹಿಂಗೆ ನೋಡಬೇಕು ಬದುಕು ಅಂತ? ಒಂದೇ ಹೇಳ್ತೀನಿ, ಫಾಲ್ ಇನ್ ಲವ್ ವಿತ್ ಲೈಫ್. ಒಂದೇ ಇರೋದು. ನಿಮ್ಮ ಲೈಫ್ ಹೆಂಗಾದರೂ ಇರಲಿ, ಪುವರ್ ಫ್ಯಾಮಿಲಿ, ನೋ ಫ್ಯಾಮಿಲಿ, ನೀವೊಬ್ಬರೇ ಇರಿ, ಲವ್ ಲೈಫ್. ಲೈಫ್ ಇಸ್ ಅ ಗಿಫ್ಟ್. ನಾವು ಹ್ಯೂಮನ್ ಬೀಯಿಂಗ್ ಆಗಿ ಹುಟ್ಟಿದ್ದಕ್ಕೆ ನನಗೆ ಐ ಫೀಲ್ ಲಕ್ಕಿ. ಲೈಕ್ ನನಗೆ ಇವತ್ತು ನಾನು ಹೇಳ್ತೀನಿ, ನನಗೇನಾದರೂ ಆಗಲಿ, ಎನಿ ಸಿಚುವೇಶನ್ ಐ ನೋ ಐ ಕ್ಯಾನ್ ಫೇಸ್. ಯಾಕಂದರೆ ನಾನು ಇವತ್ತೊಂದು ದಿನ ಬ್ಯಾಡ್ ಇದ್ದರೆ ನೆಕ್ಸ್ಟ್ ನಾಳೆ ಚೆನ್ನಾಗಿದ್ದೇ ಇರುತ್ತೆ. ನಾಳೆ ಆಗಿಲ್ವ, ನಾಡಿದ್ದು, 1 ಇಯರ್ ಅಟ್ಲೀಸ್ಟ್ ಅಲ್ ವೇಟ್. ಬಟ್ ಐ ಲವ್ ಲೈಫ್, ಯಾ. ಆ್ಯಂಡ್ ನಾನು ಫೇಮಸ್ ಆಗಬೇಕು, ಅದಾಗಬೇಕು, ಇದಾಗಬೇಕು ಅಂತ ನಾನು ಪ್ಲ್ಯಾನ್ನೇ ಮಾಡಿಲ್ಲ. ನನ್ನ ಲೈಫ್ ಹೆಂಗೆ ಬಂತು, 1 ಡೇ ಅಟ್ ಎ ಟೈಮ್ ಐ ಲಿವ್ಡ್ ಮೈ ಲೈಫ್. ಐ ಲವ್ ಮೈ ಲೈಫ್. ನಂದು ಥರ ಇರಬೇಕು ಅನ್ಕೋಬೇಡಿ. ನಿಮ್ಮ ಲೈಫ್ ನೀವು ಲವ್ ಮಾಡಿ. ನೀವು ಎಲ್ಲಿದ್ದೀರೋ, ಯಾವ ಥರ ಮನೆ ಇದ್ದೀರೋ, ಯಾವ ಕೆಲಸ ಮಾಡ್ತಿರೋ, ಡೂ ಇಟ್ ವಿತ್ ಸೋ ಮಚ್ ಹ್ಯಾಪಿನೆಸ್ ಆ್ಯಂಡ್ ಜಾಯ್. ಇವತ್ತು ಗುರು ಪೂರ್ಣಿಮೆ, ನಿಮ್ಮ ಜೀವನದ ಗುರು ಯಾರು ಅಂತ? ನಮ್ಮಪ್ಪ. ಎಸ್. ಅಪ್ಪ ಇದ್ದಿದ್ರೆ ಹಿ ವುಡ್ ಹ್ಯಾವ್ ಬೀನ್ ಸೋ ಪ್ರೌಡ್. ಅವ್ರು ಇದ್ದಾಗಲೂ ನಾನು ತುಂಬ ಪ್ರೌಡ್ ಮಾಡಿಸಿದ್ದೀನಿ. ನಾನು ಯಾವಾಗಲೂ ಬ್ಯಾಟಿಂಗ್ ಮಾಡಬೇಕಾದಾಗ ಐ ಆಲ್ವೇಸ್ ಟೆಲ್ ಪಾಪ ಪ್ಲೀಸ್ ಪಾ, ನೋಡ್ತಾ ಇದ್ರೆ ಹೆಲ್ಪ್ ಮಾಡಿಪ್ಪ, ಇದೊಂದು ಹೊಡಿಯೋಕ್ಕೆ ಅಂತಲೇ ಅಂದ್ಕೊಂಡೆ ನಾನು ಐ ಬ್ಯಾಟೆಡ್. ಆ್ಯಂಡ್ ಯು ಕ್ಯಾನ್ ಸಿ ನಾನು ಯಾವಾಗಲೂ ಪಪ್ಪ ಅಂದ್ಕೊಂಡೆ ಆಡ್ತಾ ಇದ್ದೆ. ಸೊ ಯಾ, ಐ ಮಿಸ್ ಹಿಮ್. ಐ ನೋ ಅಪ್ಪ ಇದ್ದಾರೆ, ನೋಡ್ತಾ ಇದ್ದಾರೆ ಅಂತ, ಆದರೆ ನಾನು ಅವ್ರನ್ನ ನೋಡೋಕ್ಕಾಗಲ್ಲ ಅಂತ. ಐ ಆಮ್ ಜಸ್ಟ್ ಎವ್ರಿ ಟೈಮ್ ಇಟ್ ಫೀಲ್ಸ್ ಬ್ಯಾಡ್. ನಂದು ನಿಮ್ಮನ್ನು ಎಮೋಷನಲ್ ಮಾಡೋದು ನಂಗೆ ಇಷ್ಟ ಇಲ್ಲ. ಬಟ್ ಅಪ್ಪನಿಗೆ ಏನು ಕನಸಿತ್ತು, ನೀವೇನು ಆಗಬೇಕು ಅಂತ ಇತ್ತು, ನಿಮ್ಮ ಡೆಸ್ಟಿನಿ ಏನು, ಅವ್ರ ಕನಸನ್ನು ರೀಚ್ ಮಾಡಿದ್ರಾ? ಪಪ್ಪಗೆ ಕನಸಿದ್ದು ನನ್ನ ಮಗಳು ದಿನ ಖುಷಿಯಾಗಿರಲಿ. ಲೆಟ್ ಹರ್ ಲಿವ್ ಅವರ್ ಲೈಫ್ ಆ್ಯಂಡ್ ಐ ಆಮ್ ಡೂಯಿಂಗ್ ದಟ್ ಎವ್ರಿ ಸಿಂಗಲ್ ಡೇ ಫ್ರಮ್ ದ ಟೈಮ್ ಐ ಆಮ್ ಬಾರ್ನ್. ಅಪ್ಪ ಅಷ್ಟು ಫ್ರೀಡಮ್ ಕೊಟ್ಟಿದ್ದಾರೆ, ಅಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ನಾನು ಒಬ್ಬಳನ್ನೇ ಎಲ್ಲಾದರೂ ಬಿಟ್ಟರು ನಾನು ಖುಷಿಯಾಗೇ ಇರ್ತೀನಿ. ಸೊ ಐ ಥಿಂಕ್ ಮೈ ಡ್ಯಾಡ್ ಇಸ್ ಪ್ರೌಡ್. ಯಾ, ಐ ಆಮ್ ಮೇಕಿಂಗ್ ಹಿಮ್ ಪ್ರೌಡ್. ಈ ಟಾಮ್ ಬಾಯ್ ನೇಚರು ಯಾರಿಂದ, ಈ ಬಾಡಿ ಲ್ಯಾಂಗ್ವೇಜು, ಈ ಸ್ಟಿಫಾಗಿ ನಿಂತ್ಕೊಳ್ಳೋದು, ಮತ್ತೆ ಒಂದು ರೌಡಿ ಬಾಯ್ ಥರ ಇರ್ತೀರಾ. ಸೊ ಯಾರು ಇನ್ಸ್ಪೈರು? ನಂದು ಯಾರು ಇನ್ಸ್ಪೈರ್ ಅಲ್ಲ. ಇಟ್ಸ್ ಜಸ್ಟ್ ದಟ್ ನನಗೆ ಐ ಡೋಂಟ್ ನೋ, ಯಾ, ಸ್ಪೋರ್ಟ್ಸ್ ಇಸ್ ಸಮಥಿಂಗ್. ಐ ಥಿಂಕ್ ಸ್ಪೋರ್ಟ್ಸಿಂದನೇ ನಾನು ಹಿಂಗಿದ್ದೀನಿ ಅಂತ. ನನ್ನ ಲೈಫಲ್ಲಿ ಜಾಸ್ತಿ ಕಲ್ತಿದ್ದು ಸ್ಪೋರ್ಟ್ಸಿಂದ. ಡಿಸಿಪ್ಲಿನ್ ಇರ್ಬೋದು, ಇಲ್ಲ ಹೆಲ್ತ್ ಬಗ್ಗೆ ಇರ್ಬೋದು, ಇಲ್ಲ ಹೌ ಟು ಟ್ರೀಟ್ ಪೀಪಲ್, ಒಬ್ಬರನ್ನ ಹೆಂಗೆ ಟ್ರೀಟ್ ಮಾಡೋದು ಅಂತ ನನಗೆ ಸ್ಪೋರ್ಟ್ಸೇ ಕಲಿಸಿದ್ದು ಲೈಫಲ್ಲಿ. ಐ ಓ ಇಟ್ ಬಿಗ್ ಟೈಮ್ ಟು ಸ್ಪೋರ್ಟ್ಸ್ ಇನ್ ಮೈ ಲೈಫ್.
ಈ ಕ್ವಶನ್ಸು ನೀವು ಆನ್ಸರ್ ಮಾಡಲಿಲ್ಲ ಅಂದರೆ ನಿಮ್ಮ ಪರ್ಸ್ನಲ್ ವೈಯಕ್ತಿಕನೇ, ಬಟ್ ನೀವು ಆ ಲವ್ ಫೇಸಿಂದ ಆಚೆ ಬಂದ್ರಿ, ಬ್ರೇಕಪ್ ಆಯಿತು ಜಶ್ವಂತ್ ಜೊತೆ. ಸೊ ಅದನ್ನು ನೀವು ಹೆಂಗೆ ತೊಗೊಂಡ್ರಿ ಅಂತಂದರೆ, ನೀವು ತುಂಬ ಸ್ಪೋರ್ಟಿವ್ ಆಗಿ ತೊಗೊಂಡ್ರಿ, ಇಷ್ಟ ಇಲ್ಲ ಅವರಿಗೆ. ಸೊ ಅವ್ರಿದ್ದೇನು ಖುಷಿ ಇದೆಯೋ ಅವ್ರು ನೋಡ್ಕೊಳ್ಳಿ. ಸೊ ನನ್ನ ಲೈಫಲ್ಲಿ ಒತ್ತಾಯವಾಗಿ ನನ್ನ ಜೊತೆ ಇರಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ. ಅವ್ರ ಖುಷಿ ಎಲ್ಲಿದೆಯೋ ಯಾರ ಜೊತೆ ಇರಬೇಕು ಅಂತ ಇದ್ದಾರೋ ಇರಿ ಅಂತ. ಬಟ್ ನನಗನ್ಸಿದ್ದು ಏನು ಗೊತ್ತಾ, ಅವ್ರು ಬೇರೆ ಹುಡುಗಿ ಜೊತೆ ಇದ್ದಾಗ್ಲೂ ಕೂಡ ಅವರು ಒಂದು ರಿಯಾಲಿಟಿ ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ಅವರೊಂದು ಶೋನಲ್ಲಿ ಭಾಗಿಯಾಗಿದ್ದಾರೆ, ಒಂದು ಡ್ಯಾನ್ಸ್ ಮಾಡಿದ್ದಾರೆ. ಅದಕ್ಕೆ ಫೋಟೋಗೆ ನೀವು ಒಳ್ಳೆ ಪೇರ್ ಅಂತ ನೀವು ಕಮೆಂಟ್ ಮಾಡ್ತೀರಾ ಅಂದರೆ ನೀವು ಹೆಂಗೆ ತೊಗೋತಾ ಇದ್ದೀರಾ ಅಂದರೆ, ನನ್ನನ್ನು ಬಿಟ್ಟೋದ ಹುಡುಗ ಬೇರೆಯವ್ರ ಜೊತೆ ಇದ್ದಾರೆ ಅಂದರೆ ಅದನ್ನ ಹೆಂಗೆ ತೊಗೊಂಡ್ರೆ ನಂದು ನಿಮ್ಗೆ ಕಷ್ಟ ಆಗಲಿಲ್ವಾ ಅಥವಾ ಹೆಂಗೆ ಅಂತ? ಲೆಟ್ ಮಿ ಟೆಲ್ ಯು, ಐ ಲವ್ ಮೈ ಸೆಲ್ಫ್ ದ ಮೋಸ್ಟ್. ನನಗೆ ನನ್ನ ಕಂಡ್ರೆ ತುಂಬ ಇಷ್ಟ. ಒಬ್ಬ ವ್ಯಕ್ತಿನ ನೀವು ತುಂಬ ಇಷ್ಟಪಟ್ಟಿದ್ರೆ ಯು ವಿಲ್ ಬಿ ಹ್ಯಾಪಿ ಫಾರ್ ಹಿಮ್ ನೋ ಮ್ಯಾಟರ್ ವಾಟ್ ಈಸ್ ಡೂಯಿಂಗ್. ಅವನು ಏನೇ ಮಾಡಲಿ ಐ ವಿಲ್ ಬಿ ವೆರಿ ಹ್ಯಾಪಿ ಫಾರ್ ಹಿಮ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.